ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇದು ಒಂದು ಟ್ಯೂಸ್ಡೇ ಬ್ಲಾಗ್ ಆಗಿರುತ್ತೆ. ಟ್ಯೂಸ್ಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಇವಾಗಂತೂ ಫುಲ್ಲು ಚಳಿ ಅಂತ ಏನಿಲ್ಲ, ಫುಲ್ಲು ಸೆಕೆ ಆಗಿಬಿಟ್ಟೈತೆ. ಇಲ್ಲೆಲ್ಲ ಗುಡಿಸಿ ಒರೆಸಿ ಎಲ್ಲ ರೆಡಿ ಮಾಡ್ಕೋಬೇಕು ಪೂಜೆಗೆ. ಹಾಗಾಗಿ ಮಾರ್ನಿಂಗ್ ಎದ್ದು ಎಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸಿ, ಇವಾಗ ಎಲೆ ತುಂಬ ಉದುರುತ್ತಲ್ವ, ಹಾಗಾಗಿ ಕ್ಲೀನಾಗಿ ಎಲೆ ಎಲ್ಲ ಗುಡಿಸಿ ತೊಳೆದು ರಂಗೋಲಿ ಹಾಕಿಟ್ಟಿದ್ದೀನಿ. ರೋಡೆಲ್ಲ ಪ್ರಶಾಂತವಾಗಿತ್ತು, ಅಷ್ಟು ಸೆಕೆ ಅನ್ನಿಸ್ತಾ ಇಲ್ಲ. ಇನ್ನು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಮನೆಗೆ ಬಂದಿದ ತಕ್ಷಣ ಮನೆಯೆಲ್ಲ ಕಸ ಗುಡಿಸಿ ಒಂದು 5 ನಿಮಿಷ ಕೂತ್ಕೊಬಿಡ್ತೀನಿ ಮನೆ ಒರೆಸೋದಕ್ಕೆ ಮುಂಚೆ. ಆ 5 ನಿಮಿಷ ಕೂತ್ಕೊಳ್ಳೋ ಗ್ಯಾಪಲ್ಲಿ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ರೆ ಬಾಡಿಗೂ ಒಂದು ಸ್ವಲ್ಪ ರಿಫ್ರೆಶ್ ಅನಿಸುತ್ತೆ. ಹಾಗಾಗಿ ಈ ಕಡೆ ನೋಡ್ಬೋದು ಎಲ್ಲ ಕಸ ಗುಡಿಸಿ ಕ್ಲೀನಾಗಿ ಕೂತ್ಕೊಂಡಿದ್ದೀನಿ. ಗುಡಿಸಿ ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಬಂದೆ ಅಷ್ಟೇ, ಅರ್ಧಂಬರ್ಧ ಅಷ್ಟೇ ಸ್ನಾನ ಆಗಿದ್ದು. ಜುಜ್ಜಿ ಮಾಡ್ಬೇಕು ತಾನೆ, ಎಲ್ಲ ಓವರ್ ಆಕ್ಷನ್ ಮಾಡ್ಕೊಂಡು. ಮಮ್ಮಿ ಜಿ ಇಟ್ಕೊಳೋದು ಬೇಡ, ಜಿ ಇಟ್ಕೊಳೋದು ಬೇಡಮ್ಮ, ಎಲ್ಲ ಹೋಗಿ ಮಾಡ್ಕೊಂಡು. ಓಹೋ ನೋ 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 ನೋ. ಡ್ರಾಮಾ ಕ್ವೀನ್ ಯಾರು? ಶಾರು. ಹೈ, ಡ್ರಾಮಾ ಕ್ವೀನ್ ತಾನೆ ನೀನು? ಬಿಡು ಈ ಕಡೆ, ಜಾಸ್ತಿ ಏನು ಇದು ಮಾಡಬೇಡ. ಹೇಳು ನಿನ್ನಲ್ಲ. ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಪಚಂಡೈತೆ, ನೀನು ಯಾಕೆ ಪಚಂಡಿಲ್ಲ? ಪಚಂಬೇಕು ತಾನೆ? ಬ್ಯಾಡ್ ಗರ್ಲ್ ನೀನೇ. ಗುಡ್ ಮಾರ್ನಿಂಗ್ ಹೇಳು. ಹಾಯ್, ಗುಡ್ ಮಾರ್ನಿಂಗ್. ಓ Oh, thank you. Sharma. Chap. ನೋಡಿದ್ರಲ್ವ ಹಿಂಗಾಯ್ತು. ಇವತ್ತು ಅವಳು ಸ್ನಾನ ಮಾಡೋಕ್ಕೂ ಬಿಟ್ಟಿಲ್ಲ. ನನ್ನ ಹಸ್ಬೆಂಡ್ರಂತೂ ಅನು ಅಂತ ಜೋರಾಗಿ ಕಿಸಿದ್ರು. ನಾನು ಏನಾಯ್ತಪ್ಪ ಎತ್ತಾಯ್ತಪ್ಪ ಅಂದರೆ ಮಗಳೇ ಜಾಸ್ತಿ ಹೊತ್ತಾಯ್ತು ಬಾ ಅಂತ. ಸರಿ ಆಯಿತು ಬಂದೆ ಇರು ಅಂತಂದ್ಬಿಟ್ಟು ಬಂದು ಮತ್ತೆ ಅವಳನ್ನ ಎತ್ಕೊಂಡು ಕೂತ್ಕೊಂಡು, ಅವಳಿಗೆ ನಿದ್ದೆ ಇನ್ನೂ ಆಗಿರ್ಲಿಲ್ವಲ್ಲ, ಹಾಗಾಗಿ ಹೆಗಲ ಮೇಲೇ ಮಲ್ಕೋತಾ ಇದ್ಲು. ಹಾಗೆ ತಟ್ಟಿ ಮಲಗಿಸ್ಬಿಟ್ರೆ ಆಮೇಲೆ ನನಗೆ ಬೇರೆ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವಳಂಗೆ ಮಲಗಿಸಿ ಕರ್ಕೊಂಡೋಗಿ ಬೆಡ್ ಮೇಲೆ ಹಾಕ್ಬಿಟ್ಟು ಬಂದು ಇವಾಗ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಸ್ಬೆಂಡ್ ಮೊನ್ನೆನೇ ತೊಗೊಂಬಂದಿದ್ರು, ಹಾಗಾಗಿ ಇಲ್ಲಿ ದೇವ್ರ ಪೂಜೆ ಮಾಡಬೇಕಾಯ್ತು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದೆ ಅಷ್ಟೇ, ಬಟ್ ಹೂವು ಇರಲಿಲ್ಲ. ಹಸ್ಬೆಂಡ್ ಹೊರಗಡೆ ಹೋಗಿದ್ರೆ ನಾನು ಹಂಗೆ ತೊಗೊಬರ್ತೀನಿ, ನೀನು ಅಷ್ಟಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿರು ಅಂತ ಹೇಳಿದರು. ಅದಕ್ಕೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಮಾಡು, ಮೊನ್ನೆ ರಾಗಿ ತೊಗೊಂಬಂದಿದ್ದು ನಾನು, ಅದು ಮಾಡಿ ಇವತ್ತು ಅಕ್ಕಿ ಬೇಡ ಅಂತ. ಇಲ್ಲಿ ನಾನು ಬರೀ ರಾಗಿ ಹಾಕಿದ್ರೆ ಸಾಲಲ್ಲ ಅಂದ್ಬಿಟ್ಟು ಇವಾಗ 3 ಜನ ಇರೋದ್ರಿಂದ ಸಾಲಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ಅಕ್ಕಿ ಶಾವಿಗೆ ಮಿಕ್ಸ್ ಮಾಡಿದೆ. ಚೆನ್ನಾಗಂದರೆ ಅಷ್ಟು ಚೆನ್ನಾಗಾಗಿತ್ತು. ರಾಗಿ ಒಂಚೂರು ಮುದ್ದೆ ಹಂಗಾಗುತ್ತೆ, ಬಟ್ ಇಟ್ಸ್ ಓಕೆ. ಟೇಸ್ಟ್ ಅಂತೂ ಏನು ವೇರಿ ಅನಿಸಲ್ಲ. ರಾಗಿ ಹೊಟ್ಟೆಗೆ ಹೋಗೋದ್ರಿಂದ ತುಂಬ ಹೆಲ್ದಿ, ಒಳ್ಳೆಯದು ಅಂದ್ಕೊಂಡು ಯಾವುದೇ ರೂಪದಲ್ಲಿ ಅದ್ರ ಪರವಾಗಿಲ್ಲ, ರಾಗಿ ಹೋಗಲಿ ಅಂತ ಅಷ್ಟೇ. ಇಲ್ಲಿ ಮಗಳು ತಿಂದಂಗೆ ಆಗುತ್ತೆ ಅಂದ್ಬಿಟ್ಟು ರಾಗಿ ಶಾವಿಗೆ ಮಾಡಿದ್ದೆ. ಅವಳಿಗೂ ಶಾವಿಗೆ ಇಷ್ಟ ಆಗುತ್ತೆ. ಅದೆಲ್ಲ ಮುಗಿಸಿದ ತಕ್ಷಣ ಮನೇಲಿ ಕನಕಾಂಬರ ಮತ್ತು ಮಲ್ಲಿಗೆ ತೊಗೊಂಬಂದಿದ್ದೆ. ಹಬಿ ಬರೋದಿನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದೇ ಹಾಕ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಒಂದು ಸ್ವಲ್ಪ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಗುರುವಾರ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ, ಹೂವು ತೊಗೊಂಡು ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಆ್ಯಸ್ ಯೂಶ್ವಲ್ ದೀಪ ಹಚ್ಕೊಂಡು, ಉಪ್ಪಿನ ದೀಪ ಹಚ್ಚಿ ನೆಗೆಟಿವ್ಸ್ಗೆಲ್ಲ ಹಚ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ದೇವರಲ್ಲಿ ಬೇಡ್ಕೊಂಡು ನಮ್ಮ ದಿನಗಳು ಹಿಂಗೆ ಹೋಗಲಿ, ಇನ್ನೂ ಚೆನ್ನಾಗಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ದಿನ ಮುಂದುವರ್ಸೋಣ. ಪೂಜೆ ಅಂತೂ ಕಂಪ್ಲೀಟಾಗಿ ಆಯಿತು. ಪೂಜೆ ಆಗಿದ ತಕ್ಷಣ ಪುನರ್ವಿ ಎದ್ದಿದ್ಲು. ಪುನರ್ವಿ
ಎದ್ದಿದ ತಕ್ಷಣವೇ ಇನ್ನು ಶಾರೂನು ಎದ್ದೊಳ್ತಾಳೆ, ಪುನರ್ವಿ ಗಲಾಟೆ ಮಾಡ್ತಾ ಇರ್ತಾಳೆ. ಹಾಗಾಗಿ ಶಾರೂನ್ ಮಾತಾಡ್ಸೋಣ ಬನ್ನಿ. ಮಾರ್ನಿಂಗ್ ಅಮ್ಮು. ಗುಡ್ ಮಾರ್ನಿಂಗ್ ಚಾಮನು. ಚಾರು ಬನ್ನು ಕೂಚಂತ್ಯಾ? ಹಾಯ್. ವಾವ್. मम्मी का हुआ? मम्मी का ಅವ್ವ. ಮಕ್ಕಳದೆಲ್ಲ ಆಯಿತು, ಮಕ್ಕಳನ್ನ ಬರ್ಸ್ಕೊಂಬಂದಿದ್ದು ಆಯಿತು. ಹಬ್ಬಿ ಇಷ್ಟೊತ್ತಾದರೂ ಬಂದೇ ಇಲ್ಲ. ಅದಕ್ಕೆ ಇನ್ನು ತಲೆ ಫುಲ್ಲು ಸಿಕ್ಕಾಗ್ಬಿಟ್ಟಿತ್ತು. ಏನಂತ ಗೊತ್ತಿಲ್ಲ, ನನಗಂತೂ ಭಯನೇ ಆಗ್ತಿದೆ. ಏನಾದರೂ ಬೇರೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ ಅಂತ ಅನಿಸ್ಬಿಡುತ್ತೆ, ಅಷ್ಟೊಂದು ಏರ್ಫಾಲ್ ಆಗ್ತಾಯಿದೆ. ಇನ್ನು ಶಾರುಖನು ಅಂತೂ ಮಲೀತಾ ಇದ್ರು ಅಂತ ಹೇಳ್ತಾರೆ ನೋಡಿ ಕನ್ನಡದಲ್ಲಿ. ಆ ಥರ ಅವಳು ಹುಟ್ಟಿ ಮಲ್ಕೊಂಡು ಟಿ ವಿ ನೋಡೋದು, ಇವಳು ಮಲ್ಕೊಂಡು ಆಟ ಆಡ್ಕೊಂಡಿದ್ಲು. ಇನ್ನು ಹಬ್ಬಿಗೆ ಫೋನ್ ಮಾಡಿದೆ ಇನ್ನೂ ಲೇಟ್ ಆಗುತ್ತಾ ಅಂತ. ಇನ್ನೊಂದು 10 ನಿಮಿಷ ಬರ್ತೀನಿ ಅಂತ ಹೇಳಿದ್ರು. ಇನ್ನು ಮಕ್ಕಳು ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಶಾವಿಗೆ ತಿನ್ನಿಸ್ಬಿಡೋಣ ಅಂತ ಈ ಕಡೆ ಅವರಿಬ್ರಿಗೂ ಊಟ ಮಾಡಿಸ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟಂತೂ ಸಖತ್ತಂದರೆ ಸಖತ್ತಾಗಿತ್ತು. ಅಕ್ಕಿ ಶಾವಿಗೆ ಥರನೇ ರಾಗಿ ಶಾವಿಗೆ ಸಹ ಮಾಡೋದು. ಹಂಗಾಗಿ ನಾನು ವೀಡಿಯೋ ಶೂಟ್ ಮಾಡಲಿಲ್ಲ. ಮೊನ್ನೆ ಆಲ್ರೆಡಿ ನಾನು ಅಕ್ಕಿ ಶಾವಿಗೆ ರೆಸಿಪಿ ಹಾಕಿದ್ನಲ್ವ, ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಆ ರೆಸಿಪಿ ವ್ಲಾಗ್ನ ನೋಡ್ಬೋದು. ಮೆನ್ಷನ್ ಮಾಡಿದ್ದೀನಿ ನಾನು, ನಿಮ್ಗೇನು ಕಷ್ಟ ಆಗೋಲ್ಲ ಹುಡ್ಕೋದಕ್ಕೆ. ಹಾಗಾಗಿ ಅದೆಲ್ಲ ಮುಗಿತಾ ಇದ್ದಂಗೆ ಹಬ್ಬಿ ಇನ್ನೂ ಬಂದೇ ಇರಲಿಲ್ಲ. ಅಡುಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ತರಕಾರಿ ನೋಡಿದೆ ಏನಿತ್ತು ಅಂತ. ಹುರುಳಿಕಾಯಿ ತೊಗೊಂಡಿದ್ದೆ, ಅದೆಲ್ಲ ಸ್ವಲ್ಪ ಬಲಿತಂಗೆ ಆಗ್ತಾಯಿತ್ತು. ಹಾಗಾಗಿ ಅದೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡಿಬಿಡೋಣ. ಬಸ್ಸಾರು ಮಾಡಿ ಜಾಸ್ತಿ ದಿವಸ ಆಯಿತು ಅಂತ ಇಲ್ಲಿ ಬಸ್ಸಾರು ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಶಾರು ಪಡೋಕ್ಕೆ ಶಾರು ಆಟಾಡ್ತಾ ಇದ್ಲು. ಪುನರ್ವಿ ಅಂತೂ ನಂಗೆ ತರಕಾರಿ ಬಿಡಿಸೋದು, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸೋದ್ರಲ್ಲೂ ಹೆಲ್ಪ್ ಮಾಡ್ತಾ ಇರ್ತಾಳೆ. ಎಷ್ಟು ಹೆಲ್ಪ್ ಮಾಡ್ತಾಳೋ ಅಷ್ಟೇ ಗಲೀಜು, ಅಷ್ಟೇ ಕಸನೂ ಮಾಡ್ತಾಳೆ. ಎತ್ತಿ 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 ಸಾಕಾಗ್ಬಿಡುತ್ತೆ ನನಗಂತೂ. ಇನ್ನೇನು ಮಾಡೋದು, ಮಗು ಇನ್ನೆಲ್ಲಿ ಹೋಗ್ತಾಳೆ ಅಂತ ನೋಡಬೇಕು. ಅಂಗನವಾಡಿಯಲ್ಲಿ ಕೇಳಿದ್ದೀನಿ ಅವಳಿಗೆ, ಮತ್ತು ಸ್ಕೂಲ್ಗೆ ಹಾಕೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಂಗನವಾಡಿಗೆ ಅನ್ನೋದು ಸ್ವಲ್ಪ ಬಿಟ್ಟರೆ ಅವಳಿಗೆ ಸ್ವಲ್ಪ ರೂಢಿ ಆಗುತ್ತೆ ಅಂತ ಅಷ್ಟೇ. ಎಷ್ಟು ತೀಟೆ ಮಾಡ್ತಾಳೆ ಅಂದರೆ ಅಪ್ಪ ದೇವ್ರೆ ಅನಿಸ್ಬಿಡುತ್ತೆ. ಹಾಗಾಗಿ ಅವಳನ್ನ ಸ್ಕೂಲ್ಗೆ ಹಾಕ್ಬಿಡೋಣ ಈ ಸರ್ತಿನಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏಜ್ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂತ. ಪವಲಕ್ಕಿ ಆಟಾಡು. ಅವಲಕ್ಕಿ ಪವಲಕ್ಕಿ ಹೇಳ್ತಾ ಇದೆಯಾ? ಅದು ಒಗ್ಯಾನ ಬಿಡಮ್ಮ, ಬಿಡು ಆಟಾಡ್ಲಿ ಬಿಡು. ಗೊಗ್ಗ ಅವ್ರ ಪಾಡಿಗೆ ಅವ್ರು ಆಟಾಡ್ತಾ ಇದ್ರು. ಈ ಕಡೆ ನಾನು ಇದೇ ಗ್ಯಾಪಲ್ಲಿ ಬೇಗ ಅಡುಗೆ ಮಾಡ್ಕೊಬಿಡೋಣ ಅಂತ ಬಂದು ಇಲ್ಲಿ ಸಾಂಬಾರು ರೆಸಿಪಿ ಬೇಕು ಅಂದರೆ ಯಾರಾದರೂ ಹೇಳಿ ರೆಸಿಪಿ ಶೂಟ್ ಮಾಡ್ತೀನಿ. ಅಲ್ಲಿ ಸಾಂಬಾರಿಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಷ್ಟು ದಪ್ಪ ದಪ್ಪ ಐತೆ ಬೆಳ್ಳುಳ್ಳಿ ಅಂದರೆ ನಾನು 3 ಗಡ್ಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ, 3 ಎಸ್ಲು, 2 ಹಸಿದು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಒಂದು 5 ಯೂಸ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಫಸ್ಟ್ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ, ಕಡೆ ತರಕಾರಿ ತೊಳೆದಿಟ್ಕೊಂಡಿದ್ದೀನಿ. ಬೇಳೆ ಜೊತೆಗೆ ಹಾಕಿದ್ರೆ ತರಕಾರಿ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂತ ಇದಿಷ್ಟು ಜೊತೆ ಸ್ವಲ್ಪ ಕಾಳು ಪಲ್ಯ ಮತ್ತು ಇದು ಹಾಕ್ಕೊಂಡು ರುಬ್ಕೊಂಡ್ರೆ ಬಸ್ಸಾರಿಗೆ ಬೇಕಾಗಿರೋಂಥ ಮಸಾಲ ರೆಡಿ ಆಗುತ್ತೆ. ಮಕ್ಕಳು ಆಟ ಆಡೋ ಅಷ್ಟರಲ್ಲಿ ಇದು ಮಾಡ್ಕೊಬಿಟ್ರೆ ನಾನು ಮತ್ತೆ ಅವ್ರಿಗೆ ಸ್ನಾನ ಮಾಡ್ಸೋಕ್ಕೆ ರೆಡಿ ಹೋಗುತ್ತೆ. ಅವ್ರ ಪಾಡಿಗೆ ಅವ್ರು ಆಟಾಡ್ತಾ ಇರಲಿ. ಅವಳು ಅಳು ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ನನ್ನ ಕೆಲಸ ನಾನು ಮುಗಿಸ್ಕೋತೀನಿ. ಅಲ್ಲಮ್ಮ ಚಾರು, ಅಲ್ಲನೇ ಚಾರು ಉಮ್ಮ. ಇಲ್ಲಿ ಹೇಳ್ದಂಗೆ ಬಸ್ ಸಾಂಬಾರ್ದು ಪಲ್ಯನೂ ರೆಡಿ ಆಯಿತು. ಈ ಕಡೆ ಸಾಂಬಾರು ಕುದಿಲಿಕ್ಕೆ ಇಟ್ಬೇಕು. ಮಸಾಲೆ ಮಾತ್ರ ರುಬ್ಬಿ ಇಟ್ಟಿದ್ದೀನಿ. ಈ ಕಡೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿ ಸೊಪ್ಪನ್ನ ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿರುವಂಥ ಬಸ್ಸಾರು ರೆಡಿ ಆಗುತ್ತೆ. ಸಾಂಬಾರು ಅಂತೂ ಸಖತ್ ಟೇಸ್ಟ್ ಅಂದರೆ ಟೇಸ್ಟ್ ಆಗಿತ್ತು.
ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನು ಯಾವ ಥರ ಬಸ್ಸಾರು ಮಾಡ್ತೀನಿ ಅಂತ ರೆಸಿಪಿ ಶೇರ್ ಮಾಡ್ಕೋತೀನಿ. ಈ ಕಡೆ ರೈಸ್ಗೂ ಇಟ್ಕೊಂಡಿನಿ. ಮಕ್ಳು ಇನ್ನೂ ಆಡ್ತಾಯಿದ್ರು. ಹೋಗು ಜೀವಿ ಬಿಟ್ಟು ಹೋಗು. ಬಾ ನೀನು ಎತ್ಕೊಬೇಕಾ ಪಾಪನ ಪಾಪನ ನೀನು. ಅಡುಗೆ ಎಲ್ಲ ಮುಗ್ದಿತ್ತು. ಇನ್ನು ಹಬಿಗೆ ಫೋನ್ ಮಾಡಿದೆ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಅವ್ರು ಬಂದು ಶಾವಿಗೆ ತಿನ್ಕೊಂಡು ಹೋಗಿದ್ರಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ಲೇಟಾಗೇ ಬರ್ತಾರೆ ಅಂದ್ಕೊಂಡು ಮುದ್ದೆ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ. ಅನ್ನ ಸಾಂಬಾರು ಮಾತ್ರ ಮಾಡಿಟ್ಟು ಇಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸ್ಕೊಂಬಂದ್ಬಿಡೋಣ ಅಂತ. ವಾರ ಮಾಡೋದಾದರೆ ನಂದು ಅವ್ರಿಗಿಂತ ಬೇಗನೆ ಆಗೋಗಿರುತ್ತೆ. ವಾರ ಮಾಡಿಲ್ಲ ಅಂದರೆ ಮಾತ್ರ ನಂದು ಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಕಡೆ ನಮ್ಮ ಕ್ಯೂಟಿ ಪೈಸ್ ನೋಡಿ ಹೇಗೆ ರೆಡಿ ಆಗಿದ್ದಾರೆ ಅಂತ. ಇಬ್ಬರು ಚೆನ್ನಾಗಿ ಕಾಣಿಸ್ತಾಯಿದ್ರು. ಅವರಿಬ್ಬರನ್ನ ರೆಡಿ ಮಾಡಿ ಹೇಳ್ದಂಗೆ ಇವ್ರ ಮಕ್ಕಳನ್ನ ರೆಡಿ ಮಾಡಿ ನೋಡೋದೇ ಒಂಥರ ಖುಷಿ. ಅದರಲ್ಲೂ ಇವತ್ತು ತಲೆಗೆ ಸ್ನಾನ ಮಾಡಿಸಿದ್ರಿಂದ ಬಿಸಿಲಲ್ಲೇ ಕುತ್ಕೊಂಡು ಚೆನ್ನಾಗಿ ಅವ್ರಿಗೆ ತಲೆ ಎಲ್ಲ ಒಣಗಿಸಿ ಇವಾಗ ಹೊರಗಡೆ ಕರ್ಕೊಂಬಂದು ಅವ್ರಿಗೂ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ನೀನು ಮಮ್ಮಿ ಅಯ್ಯಪ್ಪ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲವ್ ಯು ಶಾವು ಚಾವು ಅನ್ನು ಶಾರ್ವರಿ ಹೇಯ್ ಗೊಗ್ಗಿ ಗೊಗ್ಗಿ ನೋ ನೋ ಅಮ್ಮ ಪಾಪ ಅಕ್ಕ ಏಯ್ 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 ಅವ 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 ಕಿಸ್ ಕಿಸ್ ಹೋಗ್ ನಿನ್ ಬ್ಯಾಡ್ಗಲ್ಲಿ ಹೋಗ್. ನೋ ನಾನು ಬಾ ಚಾರು ಅಕ್ಕನ ಕರಿ ಬಾ ಬಾ ಅಕ್ಕ ಬಾ 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 ನೋಡಿ ಅಕ್ಕ ತಂಗಿ ಎಷ್ಟು ಚೆನ್ನಾಗಿ ಕರಿತಾವಳೆ. ಬಾ 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 ಸಾಕು ಬಿಡು ಅವಳು ಬರೋದಂತ. ಬಾಯ್ ಮಾಡ್ಬಿಡು ಬಾಯ್ ಮಾಡ್ಬಿಡು ಬಾಯ್ ಬಾಯ್. ಸರಿ ಬಾಯ್ ಮಾಡಕ್ಕ ಬಾಯ್. ಬಾಳಲ್ಲ ನೀನು ಬಾಳಲ್ಲ. ಅವ್ವ ಬಾಳಲ್ಲ ಅವ್ವ ಬಾಳಲ್ಲ. ಬಾಳಲ್ಲ ಅವ್ವ ಬಾಳಲ್ಲ ಬಾಳಲ್ಲ. ಅವ್ರಿಗೆಲ್ಲ ಬಟ್ಟೆ ಹಾಕಿ ರೆಡಿ ಆಗಿದ ತಕ್ಷಣ ಅವ್ರ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಆಮೇಲೆ ಮಕ್ಳಿಗೆ ಊಟ ಮಾಡಿಸ್ಬಿಟ್ರೆ ಅವರು ಮಲ್ಕೊಬಿಡ್ತಾರೆ ಅಂದ್ಬಿಟ್ಟು ಶಾರುಗೂ ಇವತ್ತು ಮೊಸರನ್ನ ಎಲ್ಲ ಏನು ತಿನ್ಸೋಕೆ ಹೋಗ್ತಾಯಿಲ್ಲ. ಅನ್ನ ಸಾಂಬಾರು ಒಂದು ಸ್ವಲ್ಪ ತುಪ್ಪ ಹಾಕೊಂಬಂದೀನಿ, ಒಂದು ಚುಕ್ಕೆ ಅಷ್ಟು ಸಾಂಬಾರು ಬಿಟ್ಕೊಂಡಿನಿ ಅಷ್ಟೇ. ಈ ಕಡೆ ಪುನರ್ವಿಗೂ ಹಾಕ್ಕೊಂಡು ಅವಳು ಪುನರ್ವಿ ಮಮ್ಮಿ ನನಗೂ ಅದೇ ತಿನ್ಸು ನನಗೆ ಬೇಡ ಅಂತ ಹೇಳ್ತಾಯಿದ್ಲು. ಹಾಗಾಗಿ ಇಬ್ರಿಗೂ ಒಂದೇ ಸರ್ತಿ ಮಿಕ್ಸ್ ಮಾಡಿಕೊಂಡು ಇಬ್ರಿಗೂ ಊಟ ಮಾಡಿಸ್ಬಿಡ್ತಾ ಇದ್ದೀನಿ. ಶಾರು ಅಂತೂ ಬೆಳಗ್ಗೆ ಎದ್ದೋಳು ಇನ್ನೂ ಮಲ್ಕೊಂಡಿರಲಿಲ್ಲ, ಫುಲ್ಲು ನಿದ್ದೆ ಬಂದ್ಬಿಟ್ಟೈತೆ ಅವಳನ್ನು ಮಲಗಿಸ್ಬೇಕು. ಹಾಗಾಗಿ ಏಯ್ ಶಾರ್ ಸೈಲೆಂಟಾಗಿರು. ಏಯ್ ಏಯ್ ಶಾರುದಂತೂ ಫುಲ್ ಅವಾಜ್ ಜಾಸ್ತಿ ಆಗಿಬಿಟ್ಟೈತೆ. ಒಂದು ನಿಮಿಷ ಕೂತ್ಕೊಳ್ಳಲ್ಲಪ್ಪ ಮಗು ನೋಡಿ. ಅವಳೇ ಫುಲ್ಲು ನೀರು ಕುಡಿದು ಬಟ್ಟೆ ಎಲ್ಲ ನೆನೆಸ್ಕೊಬಿಡ್ತಾಳೆ. ಹಾಗಾಗಿ ಅದನ್ನ ಸೈಡ್ಗಿಟ್ಟು ಮಕ್ಕಳಿಗೆ ಊಟ ಮಾಡಿಸ್ತೀನಿ ಬೇಗ ಊಟ ಮುಗಿಲಿ ಅಂತ. ಇವ್ರಿಗೆಲ್ಲ ಊಟ ಮಾಡಿಸಿ ಮತ್ತೆ ಫೋನ್ ಮಾಡಿದೆ. ಹಬ್ಬಿ ಹೊಟ್ಟೆ ಎಷ್ಟಿರ್ತೈತೆ ಬಾ ಬೆಳಗ್ಗೆ ಶಾವಿಗೆ ತಿಂದಿರೋದಕ್ಕೆ ಎಷ್ಟಿರುತ್ತೆ ಅಂತ. ಅವರು ಇಲ್ಲ ನಂಗೆ ಯಾಕೋ ಒಂಥರ ಆಗ್ತೈತೆ, ನೀನು ಊಟ ಮಾಡ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದರು. ಅವರು ಸ್ವಲ್ಪ ಲೇಟಾಗಿ ತಿಂದ್ಬಿಟ್ಟು ಹೋಗಿರೋ, ಒಂದು 12 ಗಂಟೆ ಆಗಿಬಿಟ್ಟಿತ್ತು. ಹಾಗಾಗಿ ನಂಗೆ ಇನ್ನೂ ಹಸ್ವಾಗ್ತಾ ಇಲ್ಲ ಅಂತ. ಇನ್ನು ಮಕ್ಕಳು ಹೆಂಗಿದ್ರು ಊಟ ಆಗಿತ್ತು, ನಾನು ಊಟ ಮಾಡ್ಕೊಬಿಡೋಣ ಅಂತ ಈ ಕಡೆ ನಾನು ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಆದರೂ ಆಗುತ್ತೆ ಅವ್ರು ಬರೋ ತನಕ ಮಲ್ಕೊಬಿಡೋಣ ಅಂತ ಈ ಕಡೆ ನಾನು ಊಟ ಮಾಡೋಕೆ ಇಟ್ಕೊಂಡಿದ್ದೀನಿ. ಬಸ್ಸಾರು ಆಗಲೇ ಹೇಳ್ದಂಗೆ ಬಸ್ಸಾರಂತೂ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಅಷ್ಟು ಚೆನ್ನಾಗಾಗಿತ್ತು. ಬರಲ್ಲ ರಾತ್ರಿಗೆ ಪಚನಲ್ಲ ನೀನು, ಆಮೇಲೆ ಬಾ ಪಚ್ಚು ಬಾ ಬಾ ಶಾರು ಬಾ. ಪುನಃ ನೀನು ಬರಲ್ಲ ನೀನು ಏಕಾ ನೀನು ಪಚನಲ್ಲ. ಶಾರಮ್ಮ ನೀನು ಶಾರು ಇಲ್ಲ ಮಮ್ಮಿ ನೋಡು
ಶಾರು ಇಲ್ಲ ನೋಡು ಮಮ್ಮಿ. ಮಮ್ಮಿ ನೋಡ. ಇಲ್ಲ ನೋಡ. ಶಾರು ಪಚನಲ್ಲಮ್ಮ. ಪಚನಲ್ಲನಾ? ಪಚನಲ್ಲ ಅಮ್ಮ. ಜುಜ್ಜಿ 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 ಪಚ. ಅಲ್ಲೇ ಪಚ. ಇಲ್ಲೇ ಪಚ. ಪಚ ಪಚ. ಪಚ ಗೊಗ್ಗ. ಅಲ್ಲೇ ಪಚಂತ್ಯಾ. ಛೀ ಛೀ. ಬಾ ಪಚಿಸ್ತೀನಿ. ಶಾರು ಮಗ್ನೆ. ಜುಜ್ಜಿ ಬಾ ಅಮ್ಮ. ಬಾ ಬಾ ಬಾ. ನೀನು ಪಚಂತ್ಯಮ್ಮ. ನಡಿ ಪಚಂತ್ಯಾ. ನಡಿ. ಕಮ್ ಲೆಟ್ಸ್ ಗೋ. ಕಮ್ ಕಮ್ ಬರ್ರಿ. ಬಾ 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 ಬಾ. ಅಮ್ಮ ಬಾ ಬಾ ಬಾಮ್ಮ. ಬಾ ಬಾ ಬಾ. ಶರಣು ಶರಣು. ವೈ ಶರಣು. ವೈ ನೋ ನೋ ನೋ. ಹಲ್ಲಲ್ಲಿ ಶಾರದು. ಹಲ್ಲು ಮಾಲ್ದಸು. ಪಚನೆ ಬಾಮ್ಮ. ಪಚನೆ ಬಾ. ಸ್ವಲ್ಪ ಹೊತ್ತು ಆಮೇಲೆ ಎಬ್ಬಿಸ್ತೀನಿ ಬಾ. ಆಟಾಡಿ ಅಂತ ಆಮೇಲೆ. ಚಾರಮ್ಮ. ಪಚನೆಯ ಬಾರಲೆ. ಟಿವಿ ಆಮೇಲೆ ನೋಡಿ ಬಾ. ಚಾರ್ ಪುನಃ ನಡಿಮಾ. ನೋ ನೋ ನೋ. ನೋ 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 ನೋ. ಯಾಕೆ ಗಿಲ್ಲಿದು ಪಾಪನ? ಪಪ್ಪ ಬರ್ಲಿ ಹೇಳ್ತೀನಿ. ಗಿಲ್ಲಿದ್ಲ ಮಕ್ಕ? ಗಿಲ್ಲಿದ್ಲಾ? ಪಪ್ಪ ಬರ್ಲಿ ಹೇಳೋಣ. ಓಕೆ ಹೋಗ. ನೀನು ಮಾತಾಡ್ಸ್ಬಿಡ. ಬಾ ಚಾರು. ಬರಲ್ಲ ಅಂತೆ. ಹೋಗು ಶಾರು. ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಲ್ಕೊಬಿಡೋಣ ಅಂತ ಮಲ್ಕೊಂಡಿದ್ವಿ. ಆಮೇಲೆ ಹಸ್ಬೆಂಡ್ ಬಂದು ಬಾ ರಾಜವಂಟೆಗೆ ಹೋಗ್ಬರೋಣ ಅಂತ ಅಂದ್ಬಿಟ್ಟು ಕರೆದ್ರು. ಆಮೇಲೆ ಮತ್ತೆ ರೆಡಿಯಾಗಿ ಮಗುದು ಇನ್ನೇನು ಬರ್ಡೇ ಅವಳಿಗೆ ಹತ್ರ ಬಂತು. ಅವಳಿಗೂ ಏನಾದರೂ ಗಿಫ್ಟ್ ಕೊಡಬೇಕಲ್ವ. ಹಾಗಾಗಿ ಅವಳ ಬರ್ಡೇ ಪ್ರಯುಕ್ತ ಏನಾದರೂ ಅವಳಿಗೆ ಮೆಮೊರಿಯಾಗಿರಲಿ ಅಂತ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅದಕ್ಕೆ ಬಂದಿದ್ವಿ. ಹಸ್ಬೆಂಡು ಇಲ್ಲಿ ಮಾತಾಡ್ತಾಯಿದ್ರು. ಅವಳಿಗೂ ಕಿವಿ ಚುಚ್ಚಿಸ್ಬೇಕಾಗಿತ್ತು. ಹಂಗಾಗಿ ಪುನರ್ವಿ ಕಿವಿ ಚುಚ್ಚಿಸೋರ ಹತ್ರನೇ ಕೇಳಿದ್ವಿ. ಅವ್ರಿಗೇನೋ ಇವಾಗ ಹಾರ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರು ಚುಚ್ಚಲ್ವಂತೆ. ಅವ್ರ ಮೆಟ್ಲಿಂದ ಕೆಳಗಡೆ ಇಳಿಯಲ್ವಂತೆ. ಅವಳಿಗೂ ಓಲೆ ಎಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಬರ್ತಾಯಿದ್ದಂಗೆ ಅಂಗಡಿ ಓಪನಿಂಗ್ ದಿವಸ ನಾನು ಬಂದಿದ್ದು. ಅಲ್ಲಿಂದ ಇಲ್ಲಿವರೆಗೂ ಸಹ ನಾನು ಅಂಗಡಿಗೆ ಬಂದಿರಲಿಲ್ಲ. ಹಬ್ಬಿ ಇವಾಗ ಮನೇಲೂ ಸಹ ಏನೂ ಕೆಲಸ ಇಲ್ಲ. ಮನೇಲಿ ಅಡುಗೆ ಎಲ್ಲ ಆಗೈತೆ. 1 ಅವರ್ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗ್ತೀನಿ ಅಂತಂದಿದ್ದಕ್ಕೆ ಸರಿ ಆಯಿತು ಬಾ ಅಂದ್ಬಿಟ್ಟು ಅಂಗಡಿ ಕರ್ಕೊಂಬಂದು ನೋಡ್ತಾ ಇದ್ರು ಮಕ್ಕಳೆಲ್ಲ ಸುತ್ತು. ಏನಿದು ಅಂತ. ನಮ್ಮ ಶಾರು ಅಂತೂ ಫಸ್ಟ್ ಟೈಮ್ ಬಂದಿದ್ದಲ್ಲ, ಹಾಗಾಗಿ ಇದಾಗಿದ ತಕ್ಷಣ ಪುನರ್ವಿ ಅದು ಬೇಕು ಇದು ಬೇಕು ಅಂತ ಇದ್ಲು. ಹಸ್ಬೆಂಡ್ ಹತ್ರ ಪ್ರಿಂಟೌಟ್ ತೆಗಿಯೋದೆಲ್ಲ ಹೇಗೆ ಅಂತ ಹೇಳಿಸ್ಕೊಂಡು ಒಂದೊಂದನ್ನು ಅವ್ರ ಮುಂದೆನೇ ಮಾಡಿ ಸ್ವಲ್ಪ ಟ್ರೈನ್ ತೊಗೊತಾ ಇದ್ದೀನಿ. ಯಾಕಂದರೆ ಅವರು ಕೆಲ್ಸಕ್ಕೆ ಹೋಗಿ ಬಂದು ಸಂಜೆ ಮಾತ್ರ ಅಂಗಡಿ ತೆಗಿಯೋದ್ರಿಂದ ನಾನು ಮಧ್ಯಾಹ್ನ ಹೊತ್ತು ಹೋದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಮತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.